ಯವ್ವ ಮಂಜಕ್ಕ, ಎಷ್ಟು ದೂರ ಐತೆ ಇವತ್ತು ನಿಮ್ಮ ಮಗಳ ಮನಿ? ಎಂತ ಪರಿ ನಡ್ಕೊಂಬಂದು ಸಾಕಾಗಿಬತ್ತು ಬಿಡ. ನಮ್ಮೂರ್ಗೇನ ಬಲ ಐತವ, ಬಸ್ ಇಲ್ಲ ಏನಿಲ್ಲ, ಒಂದು ಆಟ ಗೀಟ ಏನೂ ಇಲ್ಲವ. ಹೌದು ನೋಡ ಮಂಜಕ್ಕ, ಯವ್ವ ಎಂತ ಅಂಕನ ದೂರ ಐತವ. ನಡೆದು ಕಾಲೆಲ್ಲ ವ್ಯಾನೆ ಅದು ನೋಡು. ಇನ್ನೂ ಎಷ್ಟು ದೂರ ಐತೆ? ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು. ಇನ್ನೊಂದು 2 ಮನೆ ದಾಟಿದ್ರೆ ಮನೆ ಬರ್ತೈತೆ ನೋಡು. ಆರಾಮದ್ರಿ? ಆರಾಮ ಇರಕ ಬೇಕಲ್ಲವ. ಕೊಟ್ಟಿ ನಿನ್ನ ಮಗಳನ್ನ ಆರಾಮಿರಕ ಬೇಕು. ಇದೇನು 2 ದಿನಕ್ಕೊಮ್ಮೆ ಬರಕತ್ತಿ? ಮೊನ್ನೆನ ಬಂದು ಮತ್ತೆ ಬಂದು ಇದೇನು ಮತ್ತೆ ಊರವ್ರನ್ನೆಲ್ಲ ಕರ್ಕೊಂಬಂದಲ್ಲ, ಯಾಕೆ ಪಂಚಾಯತಿ ಮಾಡ್ಸಕ್ ಬಂದೇನ? ಹಂಗ್ಯಾಕಂತ್ರಿ ಪಂಚಾಯತಿ ಅಂತಂದು? ಯಾಕ ಮತ್ತೇನ ಸಮಸ್ಯೆನೇ ಐತೇನು ಪಂಚಾಯತಿ ಮಾಡಂತದು? ಏನೋ ಹೇಳಿರಲ್ಲ ನಿನಗೆ ಹೇಳ್ತಿ, ಎಲ್ಲ ಹೇಳಿರ್ತಾಳೆ. ಏನು ಮತ್ತೆ ಮ್ಯಾಗ ನಾಟಕ ಮಾಡಕತ್ತೀರೇನವ? ಹಂಗ್ಯಾಕೆ ಮಾತಾಡ್ತೀರಿ? ಅವರು ಏನು ಇಲ್ಲಿ ಬರ್ಬೇಕಂತ ಬಂದಿಲ್ಲ, ಇಲ್ಲೇ ಹಂಗೆ ಬಂದಿದ್ವಿ ಪ್ಯಾಟಿಗೆ, ಹಂಗೆ ಮಾತಾಡ್ಸ್ಕೊಂಡು ಹೋಗಮ್ಮಂತ ಬಂದೀವಿ. ಅದಕ್ಕೆ ಯಾಕೆ ಹಂಗೆ ಮಾತಾಡಕತ್ತೀರಿ ನೀವು? ಯಾಕೆ ಯಾರು ಬರಬಾರ್ದು ನನ್ನ ಮಗಳ ಮನೆಗೆ? ಯಾರು ಬರಬಾರ್ದು, ಯಾಕಂದ್ರೆ ಇದು ನನ್ನ ಮನೆ, ನಿನ್ನ ಮಗಳ ಮನೆ ಅಲ್ಲ. ನಿನ್ನ ಮಗಳ ಮನೆ ಆದಾಗ ಬಂದು ಹೋಗಂತಿ. ಎಲ್ಲರನ್ನ ಕರ್ಕೊಂಬರಕ್ಕಿದೇನು ಧರ್ಮ ಛತ್ರ ಅನ್ಕೊಂಡ್ರೇನ? ನೋಡ ಕಮಲಕ್ಕ ಹಿಂಗೆ ಮಾತಾಡ್ತಾಳೆ ನೋಡಿ. ಮನೆಗೆ ಬಂದಾರ ಮರ್ಯಾದೆ ಕೊಡ್ಬೇಕಂಬದು ಏನಿಲ್ಲ ನೋಡ ಕಮಲಕ್ಕ. ಯವ ಇದೇನು ಬೆಲ್ಲಿ ನಿಂತೀನಿ ದಡವ ಸಣ್ಣ ಆರಾಮದ್ರೆ? ಏನವ ಮತ್ತೆ ಬರ್ತಿದ್ದಂಗ ನಿಮ್ಮ ತಿನ್ನ ಹೇರ್ಕಂದಂಗೆ ಹರ್ಕಂದ್ಲ ಹಿಂದ್ಲೆ ನಿಂತಿ ನೋಡಿ ಮಗಳು. ಹಂಗ ಬಿಡಬೇಕಿ ಅಲ್ಲ, ಬರ್ತನಂತ ಹೇಳಲೇ ಇಲ್ಲಲ್ಲ ನೀನು. ಇನ್ನ 1-2 ದಿನ ಆಗತ್ತಂತ ಅಂದಿದ್ದಿ. ಅಂದಿದ್ಲವ, ನಾವು ಹೋಗಿ ಬಂದ್ಬಿಡಂಬ ಮತ್ತೆ ಬಗೆಹರಿಸ್ಬರಮ್ಮಂತಂದು ಬಂದೆ ನೋಡು. ಮತ್ತೆ ಭಾಳ ಕಿರಿಕಿರಿ ಆಗಕತ್ತೈತೆ ಅಂತಂದ್ಲ, ಅದಕ್ಕೆ ಬಂದೀವಿ. ಹಿಂಗೆ ನಡ್ದೈತೆ ನೋಡ್ತಾಳವ, ಬರೀ ಹಿಂಗೆ ಕಿರಿಕಿರಿ ಮಾಡ್ತಾಳೆ. ನನಗನ್ನ ನಿಂದ್ರು ಕೊಡ್ಸಲ್ಲ ಕುಂದ್ರು ಕೊಡ್ಸಲ್ಲ, ಬರೀ ಜಗಳ ಆಡೋದಾಯ್ತು. ಅಲ್ಲ ನಿನಗೇನ ಬಿಡು ಕಟ ಕೊಡ್ತಾಳ, ನಿನ್ನ ಗಂಟೇನು ಬಾಯಾಗೇನು ಬೆಲ್ಲ ಹಿಡ್ಕೊಂಡು ಕುಂತಿರ್ತಾನ? ಮಾತಾಡಲ್ಲ ನಾವು ಅವ್ರವಾಗ? ಮಾತಾಡ್ತಾರ ಚಿಕ್ಕವ, ಎಷ್ಟಂತ ತಾಯಿಗೆ ಅದ್ರ ಮಾತಾಡ್ತಾರೆ ಹೇಳು. ಅವರು ಹೇಳ್ತಾರೆ ಹಂಗೆ ಮಾಡಬೇಡ ಅಂತಂದು. ಇಕ್ಕಿದಂಗೆ ಎದ್ದಿದ್ದ. ಏನು ಇವ್ರನ್ನೆಲ್ಲ ಕರೆಸಿ ಮಾತಾಡ್ಸಿಬಿಟ್ರೆ ನಾನು ಎದುರ್ಕೊಂಬಿಡ್ತಂತ ಅನ್ಕೊಂಡೇನ? ಯಾರು ಬಂದ್ರೆ ಆಟ, ನಾನೇನು ಅಯ್ಯೋ ಮಿಂಜಂಗಿಲ್ಲ. ನಿಮ್ಮ ಮಗಳನ್ನ ಕರ್ಕೊಂಡೋಗ್ರಿ, ಹೆಂಗೆ ಬರೋದು ಬಂದ್ರಲ್ಲ. ಯಾಕ್ರಿ ಅವ್ರು ಯಾಕೆ ನಮ್ಮ ಮಗಳನ್ನ ಯಾಕೆ ನಾವು ಕರ್ಕೊಂಡು ಹೋಗ್ಬೇಕು? ಆಕೆಯನ್ನು ಅಂತ ತಪ್ಪು ಮಾಡ್ಯಾಳ? ಈ ಮನೆ ಸಸಿ ಯಾವುದಲ್ಲ ಆಕೆ. ಅಲ್ಲ ಆಕೆಯನ್ನು ನೋಡಿ ಬಂದಾಳ ಏನು? ನೀವ ನೋಡಿ ಮುಂದಿಂತು ಮದುವೆ ಮಾಡಿದಕ್ಕೆ ಆಕೆಗೆ ಹಿಂಗೆ ಕರ್ಕೊಂಡು ಹೋಗು ಅಂದ್ರೆ? ಹೌದವ, ನಾವ ನೋಡಿ ಮದುವೆ ಮಾಡೀವಿ. ಅದಕ್ಕೆ ಹೇಳಕತ್ತೀನಿ, ಮಾಡೋದು ಮಾಡಿದ್ನೆ, ಎಂಥ ಬಂಜಿದು ಮಾಡಿದ್ನೆ. ಈ ಅಲ್ಲ ಮದುವೆ ಆಗಿ 2 ವರ್ಷ ಆದ್ರೂ ಈ ಮನೆಗಿನ ಒಂದು ಕೂಸು ಕಾಣವಲ್ತು. ಊರವರೆಲ್ಲ ಈಕಿನಿಂದ ಮದುವೆ ಆದವರೆಲ್ಲ ಮಕ್ಕಳನ್ನ ಎತ್ಕೊಂಡು ಅಡ್ಡಾಡಕತ್ತಾರ. ಇನ್ನು ನಮ್ಮ ಮನೆಗೆ ಒಂದು ಕೂಸು ಅಡ್ಡಾಡವಲ್ತು. ಅಯ್ಯ ಅಷ್ಟ ಅನ್ರಿ, ನಿಮ್ದು ಇಷ್ಟ ಅಲ್ಲ ಸಮಸ್ಯೆ. ಅಯ್ಯವಾ ಕೀರ್ತನ, ಕೂಸು ಅಡ್ಡಾಡ್ಬೇಕಂತ ಯಾರ್ದನ ಒಂದು ತಗೊಂಬಂದು ಕೂಸು ಮನೆಗೆ ಓಡಾಡ್ಸ ಅಷ್ಟ. ಈ ನೋಡಿ ಇವ್ರ ಸಮಸ್ಯೆನ ಬಗೆರ್ತೈತಿ. ಎಷ್ಟು ಸಿಂಪಲ್ ಐತಿ. ಏನವ ತಮಾಷೆ ಮಾಡಕತ್ತೇನೆ ನನಗೆ? ನೆಕ್ಲಿ ಮಾಡಂಗ ಅದ ಮತ್ತೆ ಊರವ್ರನ್ನೆಲ್ಲ ಕರೆಸಿ ನೆಕ್ಲಿ ಮಾಡಕತ್ತಾಳಕಿ. ನಾನು ಹೇಳಿದ್ದು ಹಂಗಲ್ಲವಾ ತಂಗಿ, ಈಕೆ ಹೊಟ್ಟೆಗ ಒಂದು ಕೂಸು ಕಂಡಿಲ್ಲ ಅಂತ ಹೇಳಕತ್ತೀನಿ. ಅಣ್ಣ ನಾನು ಮತ್ತೆ ಮೊಮ್ಮಕ್ಕಳನ್ನ ಕಾಣೋದು ಯಾವಾಗ? ನೋಡ್ರಿ ನನ್ನ ಮಗ್ಗ ನಾನು ಇನ್ನೊಂದು ಮದುವೆ ಮಾಡ್ತೀನಿ, ನಿಮ್ಮ ಮಗಳನ್ನ ಕರ್ಕೊಂಡೋಗ್ರಿ. ಏನ್ರಿ ಏನು ಹುಡುಗಾಟ ಆಡಕತ್ತೀರ ನೀವು? ಇನ್ನೊಂದು ಮದುವೆ ಮಾಡೋದಂದ್ರೆ ಏನು ತಮಾಷೆ ಅನ್ಕೊಂಡ್ರೆ? ಏನು ಮದುವೆ ಆಗಿ 2 ವರ್ಷ ಆಗೈತಿ, ಇನ್ನೊಂದು 10 ವರ್ಷ ಆಗೈತೆ ನಂಗೆ ಮಾತಾಡ್ತಿರಲ್ಲ. ಆತತಿ ಯಾಕೆ ಆಗಿಲ್ಲನು? ಏನೋ ಆಗಿ ತೊಂದರೆ ಆಗಿ ಹೋಗೈತಕ್ಕಿಗೆ. ಈ ಮತ್ತೆ ಆಗಲ್ಲ ಅಂತ ಯಾರು ಹೇಳಿದ್ರು ನಿಮಗೆ? ಏನು ಡಾಕ್ಟ್ರ್ ಹೇಳಿದ್ರ, ಯಾರನ್ನ ಹೇಳಿದ್ರ? ಯಾಕೆ ನೀವು ಹಂಗೆ ಮಾಡಕತ್ತೀರಿ? ತಡಿ ಕಮಲಕ್ಕ, 1 ನಿಮಿಷ ತಡಿ. ನೋಡ್ರಿ ಅಕ್ಕರ, ನೀವೀಗ ನಮ್ಮ ಹುಡುಗಿನ ನಮ್ಮನೆ ಕಳಿಸಿ ನಿಮ್ಮ ಮಗ್ಗ ಇನ್ನೊಂದು ಮದುವೆ ಮಾಡಾರ? ಆತ್ರಿ, ಮದುವೆ ಮಾಡ್ರಿ, ಬೇಡ ನಂಗಿಲ್ಲ. ಡಿವೋರ್ಸ್ ಪವರ್ಸ್ ಅಂತಂದು ಏನೋ ಕೋರ್ಟಿಗೆ ಹೋದ್ರೆ ನಿಮ್ಮ ಮನೆಗೆ ಏನು ಆಸ್ತಿ ಐತಲ್ಲ ಅದ್ರ ಅರ್ಧ ಭಾಗ ನಮ್ಮ ಹುಡುಗಿ ಕೊಡ್ಬೇಕು ನೋಡ್ರಿ. ಬಂದಿ ಬಾ ಜಾತ್ರೆಗೆ ಅಲ್ಲವಾ? ನಾವ್ಯಾಕೆ ನಮ್ಮ ಮನೆ ಆಸ್ತಿ ಅರ್ಧ ಭಾಗ ಕೊಡ್ಬೇಕು ಆಕಿಗೆ? ಆಕೇನು ಈ ಮನೆ ಸೊಸೆ ಆತಾಳನ? ಆತು ನನ್ನ ಮಗನ ಬಿಟ್ಟ ಮ್ಯಾಗ. ಅದ ರೀ ಅಕ್ಕರ, ಅದನ್ನ ಹೇಳಿದ್ದು. ನಿಮ್ಮ ಮಗ ಏನಾದ್ರು ನಮ್ಮ ಹುಡುಗಿ ಕೂಡ ಡೈವರ್ಸ್ ತಗೊಂಡಂದ್ರೆ ಮತ್ತೆ ಕೋಟ ಹೇಳ್ತೈತಿ. ನಾವು ಹೇಳೋದಲ್ಲ, ಕೋಟ ಹೇಳ್ತೈತಿ. ಏನನ್ನ ಡಿವೋರ್ಸ್ ಆತಂದ್ರೆ ಗಂಡನ ಮನೆಗೆ ಅರ್ಧ ಆಸ್ತಿ ಸಮಪಾಲಾಗಿ ಈಕೆಗೆ ಬರಬೇಕು.
ಅದನ್ನ ಕೊಡಕ್ಕೆ ರೆಡಿ ಇದ್ರಂದ್ರೆ ಮತ್ತೆ ಬೇರೆ ಮಾಡ್ರಿ. ನಾ ಯಾಕೆ ಕೊಡ್ಬೇಕು? ಹಂಗಂದ್ರೆ ಕೋಟಿಗೆ ಹೋಗೋದೇ ಬೇಡ. ನಾವಂಗ ಮುರುಗಡೆ ಮಾಡ್ಸೋಣ. ಯಾಕ ನೀನಂದ್ರೆ ನಾವು ಯಾಕೆ ಪಡ್ಕೊಳ್ಬೇಕು? ನಾವು ಹಂಗೆ ಮುರುಗಡೆ ಮಾಡ್ಕೊಳ್ಳಲ್ಲ ಬಿಡು. ನಾವು ಕೋಟಿಗೆ ಹೋಗೋರು. ಯಾಕಂದ್ರೆ ನಾಳೆ ಮತ್ತು ನಾವು ನಮ್ಮ ಹುಡುಗಿಗೆ ಬೇರೆ ಮದುವೆ ಮಾಡ್ಬೇಕಲ್ಲ. ಮತ್ತು ನಾಳೆ ಏನೋ ಆಕಿ ಗಂಡ ಬಂದ್ರೆ ಅದಕ್ಕೆ ಅದೆಲ್ಲ ಆಗಂಗಿಲ್ಲ.